ಗೈಸ್ 9 ಟೈಲ್ಸ್ನ ಈಸಿಯಾಗಿ ಡಿಫೀಟ್ ಮಾಡಿಬಿಟ್ಟೆ. ಸೊ ಇದನ್ನು ಡಿಫೀಟ್ ಮಾಡಿದಾದ್ಮೇಲೆ ಒಂದು ಸೀಕ್ರೆಟ್ ಅಚೀವ್ಮೆಂಟು ಸಿಗುತ್ತೆ. ಸೊ ಇದನ್ನೆಲ್ಲ ಹೇಳ್ಕೊಡ್ತೀನಿ, ಸಿಂಪಲ್ ಐಡಿಯಾಸ್. ಸೊ ಫಸ್ಟ್ ಏನು ಮಾಡಿ ಅಂದರೆ ಬೇಗ ಬೇಗ ಇವೆಂಟಲ್ಲಿ ಇಳ್ಕೊಬೇಡಿ, 3 ಇವೆಂಟಲ್ಲಿ. ಸೊ ಯಾಕಂದರೆ ಬೇಗ ಬೇಗ ಲೂಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಅಂತೂ ವೇಸ್ಟ್ ಮಾಡಲೇಬೇಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಳ್ಕೊಬಿಟ್ಟು ಬೇಗ ಬೇಗ ಗನ್ನೆ ಲೂಟ್ ಮಾಡ್ಕೊಬೇಡಿ. ಯಾಕಂದರೆ ಮೆಸೇಜ್ ಬರುತ್ತೆ ಲೈಕ್ 9 ಟೈಲ್ಸ್ ಅಪಿಯರ್ಸ್ ಆಗಿದೆ ಅಂತ 3 ಜಾಗದಲ್ಲಿ. ಬಟ್ ಅಲ್ಲಿಗೆ ಹೋಗಬೇಡಿ, ಯಾಕಂದರೆ ಅದು ಸ್ವಲ್ಪ ಹೊತ್ತಿಗೆ ಮಾತ್ರ ಇರುತ್ತೆ, ಆಮೇಲೆ ಅದೇ ಲೈಕ್ ಮಾಯ ಆಗಿಬಿಡುತ್ತೆ. ಸೊ ನೀವು ಜಸ್ಟ್ ಲೂಟ್ ಮೇಲೆ ಫೋಕಸ್ ಮಾಡಿ. ಆಮೇಲೆ ರೆಸ್ಟೋರೆಂಟ್ ಥರ ಒಂದು ಹೊಸ ಜಾಗ ಆ್ಯಡ್ ಆಗಿದೆ. ಸೊ ಅದರಲ್ಲಿ ಒಂದು ಇಚಿರಾಕು ರಾಮಿನ್ ಅಂತ ಸಿಗುತ್ತೆ. ಸೊ ಅದನ್ನ ಪಿಕ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು. ಇದರಿಂದ ನಮ್ಮ ಪವರ್ ಬೇಗನೆ ರಿಫಿಲ್ ಆಗುತ್ತೆ. ಲೈಕ್ ಚಕ್ರ ಇರುತ್ತಲ್ಲ, ಸ್ಟ್ಯಾಮಿನಾ, ಅದು ಬೇಗನೆ ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಪಿಕ್ ಮಾಡ್ಕೊಳ್ಳಿ. ಬಟ್ 5 ಅಷ್ಟೇ ಪಿಕ್ ಮಾಡೋಕ್ಕಾಗೋದು. ಆಮೇಲೆ 5 ಬುಲೆಟ್ಸ್ ಎಷ್ಟಾಗುತ್ತೆ ಅಷ್ಟು ಪಿಕ್ ಮಾಡ್ಕೊಬಿಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಬುಲೆಟ್ಸು. ಸೊ 600-700 ಫುಲ್ಲು ಬ್ಯಾಕ್ ಫುಲ್ಲು 5 ಬುಲೆಟ್ಸೇ ತೊಗೊಬಿಡಿ. ಸೊ 2 M249 ಇಂಪಾರ್ಟೆಂಟೇ. ಸೊ M249 ಅಂತೂ ಪಿಕ್ ಮಾಡ್ಕೊಂಡೇ ಇರಿ. ಆಮೇಲೆ ಸಬ್ಸ್ಟಿಟ್ಯೂಟ್ ಜುಟ್ಸು ಸಿಕ್ಕಿದ್ರೆ ಪಿಕ್ ಮಾಡ್ಕೊಂಡಿರಿ, ಯಾಕಂದರೆ ಇನ್ನೊಂದು ಲೈಫ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಶಾಪಿಂದ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈ ಟೈಮರ್ ತೋರಿಸುತ್ತೆ. ಈ ಟೈಮರ್ ಬರೋ ಅಷ್ಟರಲ್ಲಿ ನೀವು ಘಟ್ಕ ಇಲ್ಲ ಅಂದರೆ ರೂಯಿನ್ಸ್ ಹತ್ರ ಹೊಂಟೋಗಿ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಇಲ್ಲಿಂದ ಹೋಗೋಕ್ಕೆ. ಸೊ ನೀವು ಮೊದಲೇ ರೆಡಿ ಇದ್ದರೆ ತುಂಬ ಬೇಗ ಕಿಲ್ ಮಾಡ್ಬೋದು, ಯಾಕಂದರೆ ಫೈಟ್ ಮಾಡ್ತಾ ಅದಕ್ಕೆ ಕಡಿಮೆ ಟೈಮೇ ಇರುತ್ತೆ. ಸೊ ಬೆಟರ್ ನೀವು ಈ ಟೈಮ್ ತೋರಿಸಿದ ತಕ್ಷಣ ಘಟ್ಕಾಗಿ ಹೊಂಟೋಗ್ಬಿಡಿ. ಸೊ ಅಲ್ಲೇ ಜಾಸ್ತಿ ಸ್ಪಾನ್ ಆಗೋದು. ಸೊ ನಾನು ಈ ಮ್ಯಾಚಲ್ಲಿ ತುಂಬ ಲೇಟ್ ಮಾಡಿಬಿಟ್ಟಿದೆ, ಇನ್ನೂ ಇವೆಂಟಲ್ಲೇ ಇದೆ. ಸೊ ಅದು ಅಪಿಯರ್ ಆಗೋಗ್ಬಿಟ್ಟಿತ್ತು 9 ಟೈಲ್ಸ್. ಅದ್ರ ಮುಂದೆ ಹೋಗೋ ಮುಂಚೆ ಒಂದು ಸ್ವಲ್ಪ ಸೀಕ್ರೆಟ್ ಹೇಳ್ತೀನಿ. ಸೊ ಅದು ನಿಮಗೆ ಗೊತ್ತೇ ಇರಬೇಕು. ಸೊ ಕೇಳಿಸ್ಕೊಳ್ಳಿ. ಫಸ್ಟು ಅದ್ರ ಹತ್ರ ಹೋದಾಗ ಎಷ್ಟು HP ಇದೆ ಅಂತ ತೋರಿಸುತ್ತೆ. ಆಮೇಲೆ ಸರೌಂಡಿಂಗಲ್ಲಿ ಎಷ್ಟು ಎನಿಮಿ ಇದ್ದಾರೆ ಅಂತಲೂ ತೋರಿಸುತ್ತೆ. ನೀವೇನಾದರೂ ದೂರದಿಂದ ಫೈರ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಸೊ HP ಕಾಣಿಸ್ತಿಲ್ಲ, ಯಾಕಂದರೆ ಲೈಕ್ ದೂರದಿಂದ ಫೈರ್ ಮಾಡಿದ್ರೆ ತುಂಬಾ ಲೋ ಡ್ಯಾಮೇಜ್ ಬೀಳುತ್ತೆ. ಸೊ ನೋಟಿಫಿಕೇಶನಲ್ಲಿ ತೋರಿಸ್ಬಿಡುತ್ತೆ. ಹೈ ಸಿಂಬಲ್ ಏನಾದರೂ ನಿಮ್ಮ ಮೇಲೆ ಬಂದರೆ ಸೊ ನೀವು ಟಾರ್ಗೆಟ್ ಆಗಿದ್ದೀರಾ ಅಂತ 9 ಟೈಲ್ಸ್ಗೆ. ಸೊ ಬೆಟರ್ ಅದ್ರ ಹತ್ರ ಇರಲೇಬೇಡಿ, ದೂರನೇ ಇರಿ. ಎಷ್ಟಾಗುತ್ತೆ ಅಷ್ಟು 200 ಮೀಟರ್ಸ್ ಅಷ್ಟು ದೂರದಿಂದನೇ ಫೈರ್ ಮಾಡಿ. ಹತ್ರ ಏನಾದ್ರು ಹೋದರೆ ಪಕ್ಕಾ ನಾಕ್ ಆ್ಯಂಡ್ ಫಿನಿಶ್. ಅದೇ ನಿಮ್ಮ ಹತ್ರ ಏನಾದರೂ ಬಂದರೆ ರನ್ನಿಂಗ್ ಪವರ್ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಆಗಿದ ತಕ್ಷಣ ಅದೇ ಬ್ಯಾಟಲ್ ಝೋನ್ನ ಲೀವ್ ಮಾಡ್ಬಿಡುತ್ತೆ. ಸೊ ಆ ಟೈಮಲ್ಲಿ ನೀವು ಹೀಲ್ ಮಾಡ್ಕೋಬೇಕಂದ್ರೆ ಹೀಲ್ ಮಾಡ್ಕೊಳ್ಳಿ. ಸೊ ಆಮೇಲೆ 2 ಗನ್ನು ರೀಲೋಡ್ ಮಾಡ್ಕೊಬಿಡಿ, ಬೆಸ್ಟ್ ಟೈಮ್ ಅದೇ. ಸೊ ಬಿಗ್ ಪ್ರಾಬ್ಲಮ್ ಏನಂದರೆ ಎನಿಮೀಸು ಬಂದುಬಿಡ್ತಾರೆ ಸಡನ್ನಾಗಿ. ಸೊ ಎನಿಮೀಸ್ ಜೊತೆ ಫೈಟ್ ಮಾಡಲೇಬೇಕು ಆ ಟೈಮಲ್ಲಿ, ಇಲ್ಲಾಂದರೆ ಸೀದಾ ಪೇಟಿನೇ ಆಗೋದು. ಸೊ ಎನಿಮಿಗೂ ರೆಡಿ ಆಗಿರಿ. ಸೊ ನಿಮಗೆ ವೈಟ್ ಎನರ್ಜಿ ಕಾಣಿಸ್ತಾ ಇತ್ತಲ್ಲ ಅದ್ರದ್ದು HP. ಸೊ ಅದೇನಾದರೂ ಖಾಲಿ ಆದರೆ ಅದು ಸ್ವಲ್ಪ ಹೊತ್ತಿಗೆ ಸ್ಲೀಪಿಂಗ್ ಮೂಡ್ಗೆ ಹೊಂಟೋಗ್ಬಿಡುತ್ತೆ. ಸೊ ಅದು ಇವಾಗ ನೀವು ಎಷ್ಟು ಬೇಕೋ ಅಷ್ಟು ಫೈರ್ ಮಾಡ್ಬೋದು. ಬಟ್ ಮೇಲ್ಗಡೆ ಇರೋ HP ಮೇನ್ ಎನರ್ಜಿ ಅದರದ್ದು, ಅದು ಖಾಲಿ ಆದ್ರೇ ಮಾತ್ರನೇ ಫಿನಿಶ್ ಆಗೋದಿದು. ಆಮೇಲೆ ಅದ್ರ ಹತ್ರ ಎಷ್ಟು ಎನಿಮಿ ಇರ್ತಾರೆ ಅಷ್ಟೇ ಹೈ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ ಅದು. ಆಮೇಲೆ ನಾನು ಹೇಳಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಲೂಟ್ ಮಾಡಿಕೊಂಡು ಬೇಗ ಅದ್ರ ಹತ್ರ ಹೋಗಿ ಅಂತ. ಸೊ ಇದಕ್ಕೇ ನೋಡಿ, ಈ ಟೈಮ್ ಆಗಿದ ತಕ್ಷಣ ಅದು ಈ ರ್ಯಾಂಗಲ್ನೇ ಬಿಟ್ಬಿಡುತ್ತೆ. ಫುಲ್ಲು ಲೋ ಮಾಡಿಬಿಟ್ಟಿದೆ HP. ಸೊ ಬಟ್ ಅದ್ರ ಟೈಮ್ ಆಯಿತು, ಸೊ ಅದಕ್ಕೆ ಅದು ಹೊಂಟೋಗ್ಬಿಡ್ತು. ಸೊ ಅದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಲೂಟ್ ಮಾಡ್ಕೊಂಡಿರಿ. ಸೊ ಲೆಟ್ಸ್ ಗೋ ಫಾರ್ ಈಸಿ ಟ್ರಿಕ್ಸ್ ಆ್ಯಂಡ್ ಟ್ರಿಕ್ಸ್. ಸೊ ಈಗ ಡಿಫೀಟ್ ಮಾಡ್ಬೋದು ಅಂತ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸೊ ಇದೇ ಥರ ಮುಂದೆ ವಿಡಿಯೋ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಗೋ ಫಾರ್ ಟಿಪ್ಸ್. ಫಸ್ಟು ಮೇಯ್ನ್ ಥಿಂಗು 2 M249 ಇರಲೇಬೇಕು, ಇಲ್ಲಾಂದರೆ ವೆರಿ ಟಫ್ ಆಗಿಬಿಡುತ್ತೆ ಡಿಫೀಟ್ ಮಾಡೋಕ್ಕೆ. ಸೊ 9 ಟೈಲ್ಸ್ದು ಫಸ್ಟ್ ಮೇಯ್ನ್ ಪವರೇ ಇದು ರೋರು. ಸೊ ಅದು ರೋರ್ ಮಾಡಿದಾಗ ನಮ್ಮದು ಮೂಮೆಂಟ್ ತುಂಬ ಸ್ಲೋ ಆಗಿಬಿಡುತ್ತೆ. ಸೊ ಬೆಟರ್ ನಿಂಜಾ ರನ್ ಯೂಸ್ ಮಾಡಿ ಒಂದು ಸ್ವಲ್ಪ ದೂರ ಹೊಂಟೋಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸೊ ಅದ್ರ ಹತ್ರ ಅಂತೂ ಹೋಗಲೇಬೇಡಿ, ಎಷ್ಟಾಗುತ್ತೆ ಅಷ್ಟು ದೂರದಿಂದನೇ ಫೈರ್ ಮಾಡಿ. ಸೊ ಹೆಡ್ ಮೇಲೆ ಫೈರ್ ಮಾಡ್ತಾನೆ ಇರಿ. ಸೆಕೆಂಡ್ ಮೇನ್ ಥಿಂಗ್ ಏನಂದರೆ ಮೇಲಿರೋ HP ಕೆಳಗಡೆ ವೈಟ್ HP ಇರುತ್ತಲ್ಲ, ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಅದ್ರ ಕೊಡಿದ್ರೆ ಲೈಕ್ ಒಂದು ಸ್ವಲ್ಪ ಸ್ಲೀಪಿಂಗ್ ಮೂಡ್ ಹೊಂಟೋಗ್ಬಿಡುತ್ತೆ. ಸೊ ಅವಾಗ ನೀವು ಜಾಸ್ತಿ ಡ್ಯಾಮೇಜ್ ಕೊಡ್ಬೋದು. ಸೊ ಅದು ಇದ್ರದ್ದು ಮೇನ್ ವೀಕ್ನೆಸ್ಸೇ ಇದು. ಸೊ ಅದ್ರ ಸ್ಟ್ಯಾಮಿನಾ ಖಾಲಿ ಆಗಿದ ತಕ್ಷಣ ಸ್ಲೀಪಿಂಗ್ ಮೂಡ್ ಹೊಂಟೋಗ್ಬಿಡುತ್ತೆ. ಸೊ ಅವಾಗಲೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬೇಗ ಫೈರ್ ಮಾಡ್ಕೊಬಿಡಿ. 2 ಗನ್ನು ರೀಲೋಡ್ ಇಟ್ಕೊಳ್ಳಿ. ನನ್ನ ಹತ್ರ ಗನ್ ರೀಲೋಡ್ ಬುಲೆಟ್ಸೇ ಇರಲಿಲ್ಲ. ಸೊ ನೀವು ಹತ್ರ ಮಿಸ್ಟೇಕ್ ಮಾಡಬೇಡಿ. ಆಮೇಲೆ ಎನಿಮಿ ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟೇ ಹೈ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ. ಸೊ ನೋಡಿ, ಈಗ ಫುಲ್ ಸರ್ಕಲ್ ಥರ ಮಾಡ್ಕೊಬಿಡುತ್ತೆ ಡಿಫೆನ್ಸ್ನ. ಸೊ ಅದ್ರೊಳಗಡೆ ಯಾರು ಇರ್ತಾರೋ ಅವ್ರು ಮಾತ್ರನೇ ಇದಕ್ಕೆ ಫೈರ್ ಮಾಡೋಕ್ಕಾಗೋದು. ಸೊ ನೋಡ್ಕೊಳ್ಳಿ, ಫುಲ್ಲು 12 ಎನಿಮೀಸ್ ಇದ್ರು. ಸೊ ಅದಕ್ಕೆ ಫುಲ್ ಹೈ ಡಿಫೆನ್ಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗೋದು. ಸೊ ನೋಡ್ಕೊಳ್ಳಿ, ಅದ್ರೊಳಗಡೆ ಮಾತ್ರ ಹೋದ್ರೇ ನಾವು ಫೈರ್ ಮಾಡೋಕ್ಕಾಗೋದು, ಇಲ್ಲ ಡ್ಯಾಮೇಜ್ ಕೊಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದರೆ ಅದಕ್ಕೆ ಫೈರ್ ಮಾಡ್ಬೇಕಾದ್ರೆ ಎನಿಮಿನೂ ನಮಗೆ ಫೈರ್ ಮಾಡಿಬಿಡ್ತಾರೆ. ಸೊ ಹುಷಾರಾಗಿರಿ. ಸೊ ಅದನ್ನು ಫೈರ್ ಮಾಡಿದ ತಕ್ಷಣ ನಿಂಜಾರನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಕವರ್ಗೆ ಹೊಂಟೋಗ್ಬಿಡಿ. ಸೊ ಅವರಿಬ್ಬರು ನನಗೆ ಫೈರ್ ಮಾಡ್ತಾರೋ, ಸೊ ಇಬ್ರಿಗೂ ನಾಕ್ ಕೊಟ್ಟೆ M249 ಸ್ಪ್ರೇಯಿಂದ. ಸೊ ಈಸಿಯಾಗಿ.
ಸೊ ನಾನು ಒಬ್ಬನೇ ಡಿಫೀಟ್ ಮಾಡ್ತಾ ಇದ್ದೆ. ಸೊ ನಮ್ಮ ಟೀಮೇಟ್ ಯಾರು ಸಪೋರ್ಟೇ ಮಾಡ್ತಾರಿಲ್ಲ, ರ್ಯಾಂಡಮ್ ಅವರು, ಇವ್ರು ಯಾರು ಗೊತ್ತೇ ಇರಲಿಲ್ಲ ನನಗೆ. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾನೆ ಇದೆ. ಸೊ ಅದೇನಾರ ನಿಮ್ಮ ಹತ್ರ ಬರೋಕ್ಕೆ ಟ್ರೈ ಮಾಡಿದ್ರೆ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಬಿಡಿ. ಸೊ ಅದೇ ಬೆಸ್ಟ್ ಟಿಪ್ಪು. ಸೊ ಅದಕ್ಕಿಂತ ಬೇರೆದೇನೂ ಇಲ್ಲ. ಸೊ ಹತ್ರ ಬಂದಿದ ತಕ್ಷಣ ದೂರ ಹೊಂಟೋಗ್ಬಿಡಿ ರಿಂಜಾರನ್ನು ಯೂಸ್ ಮಾಡಿಕೊಂಡು. ಸೊ ನೋಡಿ ಮೂಮೆಂಟು ಸ್ಲೋ ಆಗಿಬಿಡುತ್ತೆ. ಸೊ ಅವಾಗ ನೀವೇನು ಮಾಡೋಕ್ಕಾಗಲ್ಲ. ಸೊ ಬೆಸ್ಟ್ ಅದ್ರ ಹತ್ರ ಬಂದಿದ ತಕ್ಷಣ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಬಿಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸೊ ಇದನ್ನ ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಫೈಟ್ ಮಾಡ್ಬೇಕಾದ್ರೆ 9 ಟೈಲ್ಸ್ ಇದನ್ನು ಡ್ರಾಪ್ ಮಾಡುತ್ತೆ, ಇದನ್ನು ಪಿಕ್ ಮಾಡ್ಕೊಬಿಡಿ. ಯಾಕಂದರೆ ಇದು ಲೈಕ್ ಅನ್ಲಿಮಿಟೆಡ್ ಬುಲೆಟ್ಸ್ ಕೊಡುತ್ತೆ. ಸೊ ಬ್ಯಾಗಲ್ಲಿ ಇರೋದೇ ಬೇರೆ, ಸೊ ನಾವು ಇಲ್ಲಿ ರೀಲೋಡ್ ಮಾಡ್ಕೊಳ್ಳೋದು ಬೇರೆ. ಸೊ ಇದನ್ನು ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಇಗ್ನೋರ್ ಮಾಡಬೇಡಿ. ಸೊ ಎಲ್ಲ ಕಡೆ ಡ್ರಾಪ್ ಮಾಡಿರುತ್ತೆ, ಸೊ ಪಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ HP ಏನಾದರೂ ಲೋ ಆಗಿದ್ರೆ ಆಚೆಗೆ ಬಂದ್ಬಿಡಿ. ಆಚೆ ಇದ್ದರೆ ಒಂಚೂರು ಡ್ಯಾಮೇಜ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಆರಾಮಾಗಿ ನೀವು ಹೀಲ್ ಮಾಡ್ಕೋಬೋದು. ಫೈರ್ ಜುಟ್ಸುನು ಇದಕ್ಕೆ ಯೂಸ್ ಮಾಡ್ಬೋದು. ಸೊ ಡ್ಯಾಮೇಜ್ ಬೀಳುತ್ತೆ ಇದಕ್ಕೆ ಫೈರ್ ಜುಟ್ಸುಯಿಂದ. ನೋಡಿ ಅದ್ರ HP ಫುಲ್ಲು ಲೋ ಇದೆ, ಬಟ್ ಸ್ಟ್ಯಾಮಿನಾ ಫುಲ್ಲು ತಿರ್ಗಾ ಹೈ ಆಗೋಯ್ತು. ಸೊ ಇವಾಗ ನಾವು ತಿರ್ಗಾ ಫೈರ್ ಮಾಡಲೇಬೇಕು. ಒಂದು ಸ್ವಲ್ಪ ನೋಡಿ ಫೈನಲಿ ಡಿಫೀಟ್ ಮಾಡಿಬಿಟ್ಟೆ. ಸೊ ಸ್ವಲ್ಪ ಟೀಮ್ಮೇಟ್ಸು ಹೆಲ್ಪ್ ಮಾಡಿದ್ರು ಈ ಮ್ಯಾಚಲ್ಲಿ. ಸೊ ನೋಡಿ ಎಷ್ಟು ಈಸಿಯಾಗಿ ಡಿಫೀಟ್ ಮಾಡಿಬಿಟ್ಟೆ. ಸೊ ಇದನ್ನು ಡಿಫೀಟ್ ಮಾಡಿದಾಗ ಚಕ್ರ ಸಿಗುತ್ತೆ. ಸೊ ಇದು ತುಂಬಾ ಹೆಲ್ಪ್ಫುಲ್ಲು. ಸೊ ಆಮೇಲೆ ಫುಲ್ ಸ್ಕ್ವಾಡ್ಗೂ ಲೂಟ್ ಸಿಗುತ್ತೆ, ಲೆವೆಲ್ 3 ಹೆಲ್ಮೆಟು, ವೆಸ್ಟು. ಸೊ ಎಲ್ಲ ಸಿಕ್ಬಿಡುತ್ತೆ, ಎಲ್ಲ ಪವರ್ಸು ಇಲ್ಲೇ ಸಿಕ್ಬಿಡುತ್ತೆ. ಸೊ ನಿಮಗೆ ಹೊಸ ಬಟನ್ ಸಿಗುತ್ತೆ, ಲೈಕ್ ಟೈಲ್ಡ್ ಬೀಸ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಸೊ ಇದು ತುಂಬಾ ಹೆಲ್ಪ್ಫುಲ್ಲು. ಲೈಕ್ ಹೈ ಜಂಪ್ ಮಾಡುತ್ತೆ, ಮತ್ತು ಫಾಸ್ಟ್ ಮೂಮೆಂಟು ಮತ್ತು ಹೆಲ್ತು ಆಟೋಮೆಟಿಕ್ಲಿ ಅದೇ ಆಗ್ತಾ ಇರುತ್ತೆ. ಸೊ ಈ ಟೈಲ್ಡ್ ಬೀಸ್ಟ್ ಟ್ರಾನ್ಸ್ಫಾರ್ಮೇಷನ್ ಫೈಟಲ್ಲಂತೂ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಫಾಸ್ಟ್ ಮೂಮೆಂಟ್ ಯೂಸ್ ಆಗುತ್ತೆ. ನೋಡಿ 1v4 ಎಷ್ಟು ಈಸಿಯಾಗಿ ಮಾಡ್ಬಿಡ್ತೀನಿ. ನೋಡಿ ನಾನು ಏನು ಹೀಲೇ ಮಾಡಲ್ಲ, ಅದೇ ಆಟೋಮೆಟಿಕ್ಲಿ ಹೀಲ್ ಮಾಡ್ಕೊಬಿಡುತ್ತೆ. ಸೊ ಹೆಲ್ತ್ ಕಿಟ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಬೂಸ್ಟ್ ಮಾಡ್ಕೊಳ್ಳೋದು ಏನಿಲ್ಲ, ಅದೇ ಆರಾಮಾಗಿ ಹೀಲ್ ಮಾಡ್ಕೊಬಿಡುತ್ತೆ. ಸೊ ನೋಡಿ ಅದರ ಅಚೀವ್ಮೆಂಟ್ ಕಂಪ್ಲೀಟ್ ಆಗೋಗಿದೆ, 9 ಟೈಲ್ಸ್ ಶೋಡೌನ್ ಅಂತ. ಸೊ ಈಸಿಯಾಗಿ ಮುಗಿಸ್ಬಿಟ್ಟೆ ಇದನ್ನು. ಲೈಕ್ ಫುಲ್ ವೀಡಿಯೋನೂ ಹಾಕ್ತಾ ಇದ್ದೀನಿ ನಾನು ಹೆಂಗೆ ಡಿಫೀಟ್ ಮಾಡಿದೆ ಅಂತ. ಸೊ ಇಷ್ಟ ಆದರೆ ಫುಲ್ ನೋಡಿ ವೀಡಿಯೋನ. ಸೊ ಎಷ್ಟು ಈಸಿಯಾಗಿ ಡಿಫೀಟ್ ಮಾಡಿದ್ದೀನಿ ಅಂತ. There can only be one way.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಸೊ ಮುಂದೆ ನೆಕ್ಸ್ಟ್ ವಿಡಿಯೋನೂ ಬರ್ತಾ ಇರುತ್ತೆ. ಸೊ ಇದೇ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ. ಸೊ ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.